ಸೀಟ್ ಎಡ್ಜ್ ಇದು ಚೇತನ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಸಿದ್ದು ಮೂಲಿಮನಿ, ರವೀಶಾ, ರಘು ರಾಮನಕೊಪ್ಪ ಇನ್ನು ಮುಂತಾದವರು ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಟ್ರೈಲರ್ ನೋಡಿದಾಗ ಒಂದು ಸಣ್ಣ ಮಟ್ಟದಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಹಾರರ್ ಮತ್ತೆ ಕಾಮಿಡಿಯನ್ನ ಹೇಗೆ ಬ್ಲೆಂಡ್ ಮಾಡಿರಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಇತ್ತು. ಈಗ ಸಿನಿಮಾ ನೋಡಿದ ನಮಗೆ ಏನೆಲ್ಲ ಅನಿಸ್ತು, ಏನೆಲ್ಲ ಸೂಪರ್ ಆಗಿತ್ತು, ಏನೆಲ್ಲ ಸುಮಾರಾಗಿತ್ತು ಅಂಡ್ ನಿಜವಾಗ್ಲೂ ಸೀಟೆಡ್ ಸಿನಿಮಾ ಸೀಟೆಡ್ಜ್ ಅಲ್ಲಿ ಇದು ನಮ್ಮನ್ನ ಕೂರ್ಸುತ್ತಾ ಇಲ್ವಾ ಅನ್ನೋದನ್ನ ಈ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮೊದಲನೇದಾಗಿ ಇಲ್ಲಿನ ಪ್ಲಾಟ್ ನ ಬಗ್ಗೆ ಹೇಳೋದಾದ್ರೆ, ನಮ್ಮ ನಾಯಕನ ಹೆಸರು ಸಿದ್ದು. ಹೈ ಪೇಯಿಂಗ್ ಜಾಬ್ ಅನ್ನ ಬಿಟ್ಟಿರುವಂತಹ ಇವನ್ಗೆ ಕಾಂಟೆಂಟ್ ಕ್ರಿಯೇಷನ್ ನಲ್ಲಿ ಹೆಸರು ಮಾಡ್ಲೇಬೇಕು ಅನ್ನುವಂತಹ ಆಸೆ. ಅಂಡ್ ಅದಕ್ಕೆ ಇವನು ಇರೋ ಬರೋದನ್ನೆಲ್ಲ ಟ್ರೈ ಮಾಡಿ ಕೊನೆಗೆ ಈ ಗೋಸ್ಟ್ ಹಂಟಿಂಗ್ ಅನ್ನ ಶುರು ಮಾಡ್ತಾನೆ. ಅಂಡ್ ಅಲ್ಲಿಂದ ಮುಂದಕ್ಕೆ ಇವನ ಲೈಫ್ ನಲ್ಲಿ ಏನು ಅನ್ಕೊಂಡಂಗೆ ಆಗಲ್ಲ, ಅನಾಹುತಗಳು ರೆಗ್ಯುಲರ್ ಕಸ್ಟಮರ್ಸ್ ಆಗ್ಬಿಡ್ತವೆ. ಸೊ ಇದರಿಂದ ಹೀರೋ ಹೇಗ್ ಪಾರಾದ, ಅಷ್ಟಕ್ಕೂ ಈ ಗೋಸ್ಟ್ ಟೌನ್ ಅನ್ನೋದೆಲ್ಲ ಏನು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಪರ್ಫಾರ್ಮೆನ್ಸಸ್ ನ ವಿಚಾರಕ್ಕೆ ಬರೋದಾದ್ರೆ, ಸಿದ್ದು ಮೂಲಿಮನಿಯವರು ತಮ್ಮ ರೋಲ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಾಕಷ್ಟು ಎಮೋಷನ್ಸ್ ಲೈಕ್ ಭಯ, ಲವ್ ಅಲ್ಲಿ ಬೀಳೋದು, ಟ್ರಾಲ್ ಮಾಡಿಸ್ಕೊಳ್ಳೋದು, ಈ ತರ ಬೇರೆ ಬೇರೆ ಡಿಫ್ರೆಂಟ್ ಎಮೋಷನ್ಸ್ ಜೊತೆಗೆ ಆ ಪಾತ್ರವನ್ನ ಡೀಲ್ ಮಾಡಬೇಕು. ಅಂಡ್ ಆ ಎಮೋಷನ್ಸ್ ಅನ್ನ ಇವರು ಬ್ಯಾಲೆನ್ಸ್ಡ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಡೆಬ್ಯೂಟೆಂಟ್ ರವೀಶಾ ಅವರು ಕೂಡ ತಮ್ಮ ನಂದು ಅನ್ನುವಂತಹ ಪಾತ್ರದಿಂದ ಸಿನಿಮಾಗೆ ವ್ಯಾಲ್ಯೂ ಅನ್ನ ಆಡ್ ಮಾಡಿದ್ದಾರೆ. ಕಥೆಯಲ್ಲಿ ಅವರಿಗೆ ಇನ್ನಷ್ಟು ಪ್ರಾಮುಖ್ಯತೆ ಇರಬೇಕಿತ್ತು ಅನ್ನೋದನ್ನ ಬಿಟ್ರೆ, ಪರ್ಫಾರ್ಮೆನ್ಸ್ ವೈಸ್ ಅವರು ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನು ಈ ಸಿನಿಮಾದ ಶೋ ಸ್ಟೀಲರ್ ಅಂತ ಅಂದ್ರೆ ಅದು ರಘು ಅವರು. ಅವರಿಗೆ ಕೊಟ್ಟಿರುವಂತಹ ಮ್ಯಾನರಿಸಮ್ಸ್ ಆಗ್ಲಿ, ಕಾಮಿಡಿ ಪೋರ್ಷನ್ಸ್ ನಲ್ಲಿ ಅವರು ಶೈನ್ ಆಗಿರುವಂತಹ ರೀತಿ ಆಗ್ಲಿ, ಜೋರಾಗಿ ನಗುವನ್ನ ಜನರೇಟ್ ಮಾಡ್ತಾನೆ ಇದ್ರು ಥ್ರೂ ಔಟ್ ದ ಫಿಲ್ಮ್. ಗಿರೀಶ್ ಶಿವಣ್ಣ ಅವರು ಕೂಡ ತಮ್ಮ ಇನ್ಸ್ಪೆಕ್ಟರ್ ಪಾತ್ರದಿಂದ ಸುಮಾರು ಕಡೆ ಲಾಫ್ಟರ್ ಅನ್ನ ಜನರೇಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಸಿನಿಮಾದ ಕಾಮಿಡಿ ನನಗೆ ವರ್ಕ್ ಆಯ್ತು. ಕಾಮಿಡಿನ ಎಲ್ಲೂ ಫೋರ್ಸ್ ಮಾಡದೆ ಕಥೆಯ ಒಳಗಡೆನೆ ಕಥೆಯ ಒಂದು ಅಂಶವಾಗಿ ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ವಿಚ್ ಇಸ್ ರಿಯಲಿ ಇಂಪ್ರೆಸಿವ್. ಸಿನಿಮಾದ ಮೊದಲನೇ ಅರ್ಧ ಸೂಪರ್ ಎಂಗೇಜಿಂಗ್ ಆಗಿತ್ತು. ಎಲ್ಲಾ ಪಾತ್ರಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಮಾಡ್ತಾ ಅವರ ಮುಂದೆ ಕಾನ್ಫ್ಲಿಕ್ಟ್ ಏನು, ಅವರು ಆತರ ಇರೋದಕ್ಕೆ ಏನ್ ಕಾರಣ, ಈ ತರ ಎಲ್ಲವನ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗಿದ್ದಾರೆ. ಅಂಡ್ ಒಳ್ಳೆ ಕಾಮಿಡಿ ಇದ್ದಿದ್ರಿಂದ ಇಂಟರ್ವೆಲ್ ಬ್ಲಾಕ್ ಬಂದಿದ್ದ ಗೊತ್ತಾಗ್ಲಿಲ್ಲ. ಸಿನಿಮಾಟೋಗ್ರಫಿ ಅಂಡ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಸಿನಿಮಾಗೆ ದೊಡ್ಡ ಪ್ಲಸ್ ಆಗಿದೆ. ಇದಕ್ಕೆ ಪ್ರೊಡ್ಯೂಸರ್ ಆಗಿರುವಂತಹ ಗಿರಿಧರ್ ಅವರಿಗೆ ಒಂದು ಅಪ್ರಿಸಿಯೇಷನ್ ಹೋಗ್ಲೇಬೇಕು. ಇಲ್ಲಿನ ಫ್ರೇಮ್ಸ್ ನಲ್ಲಿ ಒಂದು ತರದ ರಿಚ್ನೆಸ್ ಇತ್ತು ಅಂದ್ರೆ ತಪ್ಪಾಗಲ್ಲ. ಸಿನಿಮಾದ 95% ಹಾರರ್ ಎಲಿಮೆಂಟ್ಸ್ ಇರೋದು ಸೆಕೆಂಡ್ ಹಾಫ್ ನಲ್ಲೇ. ಅಂಡ್ ಒನ್ಸ್ ಇಂಟರ್ವೆಲ್ ನಲ್ಲಿ ಆ ಗೋಸ್ಟ್ ಟೌನ್ ಗೆ ಇವರು ಎಂಟರ್ ಆದ್ಮೇಲೆ ಸಿನಿಮಾ ಭಯ ಬೀಳ್ಸೋದಕ್ಕೆ ಶುರು ಆಗುತ್ತೆ. ಇದ್ದ ಜಂಪ್ ಸ್ಕೇರ್ಸ್, ಆಕ್ಚುಯಲ್ ದೆವ್ವಗಳು ರಿವೀಲ್ ಆಗುವಂತಹ ಮೊಮೆಂಟು, ಆ ಥಿಯೇಟರ್ ಸೀನು ಎಲ್ಲವೂ ಬ್ರಿಲಿಯಂಟ್ ಆಗಿದ್ವು ಅಂದ್ರೆ ತಪ್ಪಾಗಲ್ಲ. ಹಾರರ್ ಸಿನಿಮಾಗಳಲ್ಲಿ ಸೌಂಡ್ ಒಂದು ದೊಡ್ಡ ಭೂಮಿಕೆಯನ್ನ ವಹಿಸುತ್ತೆ. ಅಂಡ್ ಇಲ್ಲಿ ಅದನ್ನ ಆಕಾಶ್ ಪರ್ವ ಅವರು ಸಖತ್ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಬರೋ BGM ಆಗಿರ್ಬೋದು, ಟೆನ್ಷನ್ ನ ಬಿಲ್ಡ್ ಮಾಡೋದಕ್ಕೆ, ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿರುವಂತಹ ಸ್ಕೋರ್ ಇರ್ಬೋದು, ಎಲ್ಲವೂ ವರ್ಕ್ ಆಗ್ತವೆ. ಭಯ ಪಡಿಸೋದಕ್ಕೆ ಅದು ತಮ್ಮ ಕಾಂಟ್ರಿಬ್ಯೂಷನ್ ಕೂಡ ತುಂಬಾ ಜೆನ್ಯೂನ್ ಆಗಿ ಮಾಡಿದೆ. ಹಾನೆಸ್ಟ್ಲಿ ಇಲ್ಲಿನ ಕತೆ ಅಷ್ಟೊಂದೇನು ಯುನೀಕ್ ಆಗಿಲ್ಲ, ಒಂದು ರೊಟೀನ್ ಕತೆನೆ. ಬಟ್ ಅದನ್ನ ಪ್ರೆಸೆಂಟ್ ಮಾಡಿರುವಂತಹ ರೀತಿ ಅಂಡ್ ಅದಕ್ಕೆ ಕೊಟ್ಟಿರುವಂತಹ ಟ್ರೀಟ್ಮೆಂಟು ವಿಭಿನ್ನವಾಗಿತ್ತು. ಇಲ್ಲಿ ಯೂಸ್ ಮಾಡಿರುವಂತಹ CG, VFX ಡೀಸೆಂಟ್ ಆಗಿದ್ವು. ಕತೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅದನ್ನ ಆನ್ ಸ್ಕ್ರೀನ್ ಚೆನ್ನಾಗಿ ಬರೋ ಹಾಗೆ VFX ಟೀಮು ನೋಡ್ಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ನಮ್ಗೇನು ವರ್ಕ್ ಆಗ್ಲಿಲ್ಲ ಅಥವಾ ಬೆಟರ್ ಆಗ್ಬೋದಿತ್ತು ಅಂತ ನೋಡೋದಾದ್ರೆ, ಅದು ಇಲ್ಲಿನ ಸಾಂಗ್ ಪ್ಲೇಸ್ಮೆಂಟ್ ಗಳು. ಪ್ರತಿ ಚಿಕ್ಕ ಚಿಕ್ಕ ಮೂಮೆಂಟ್ಸ್ಗೂ ಒಂದು ಹಾಡನ್ನ ಇನ್ಫ್ಯೂಸ್ ಮಾಡಲಾಗಿದೆ. ಅಂಡ್ ನಂಬರ್ ಆಫ್ ಸಾಂಗ್ಸ್ ಕೂಡ ಸ್ವಲ್ಪ ಹೆಚ್ಚಾಯಿತು ಅನ್ನೋದು ನಮ್ಮ ಒಪಿನಿಯನ್. ಇನ್ನು ಎರಡನೇ ಅರ್ಧದಲ್ಲಿ ಟೆನ್ಷನ್ ಪೀಕ್ ಅಲ್ಲಿದ್ದಾಗ ಒಂದು ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ, ಅದರ ಪ್ಲೇಸ್ಮೆಂಟ್ ಕೂಡ ಬೆಟರ್ ಆಗ್ಬೋದಿತ್ತು. ಸಾಂಗ್ ನ ಚಿತ್ರೀಕರಿಸಿರುವಂತಹ ರೀತಿ ಚೆನ್ನಾಗಿದೆ. ಸಿದ್ದು ಅವರು ಆಸ್ ಎ ಡ್ಯಾನ್ಸ್ ಪರ್ಫಾರ್ಮರ್ ಕೂಡ ತಮ್ಮ ಸ್ಕಿಲ್ಸ್ ಅನ್ನ ಫ್ಲೆಕ್ಸ್ ಮಾಡಿದ್ದಾರೆ. ಬಟ್ ಕಥೆಯ ಫ್ಲೋಗೆ ಅದು ಸ್ಪೀಡ್ ಬ್ರೇಕರ್ ಆಗಿದ್ದು ಖಂಡಿತ. ಇನ್ನು ಇಲ್ಲಿನ ಸ್ಟೋರಿ ಒಂದಷ್ಟರ ಮಟ್ಟಿಗೆ ರೊಟೀನ್ ಅಂತ ಅನ್ಸೋದಕ್ಕೆ ಶುರುವಾಯಿತು. ಹೊಸತನದ ಕೊರತೆ ಒಂದಷ್ಟೇ ಕಡೆ ಕಂಡು ಬಂತು ಅಂದ್ರೂ ಕೂಡ ತಪ್ಪಾಗಲ್ಲ. ಆಸ್ ಎ ಹೋಲ್ ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ಗುಡ್ ವಾಚ್ ಅಂತಾನೆ ಹೇಳ್ತೀನಿ. ಫ್ಯಾಮಿಲಿ ಜೊತೆಗೆ ಅಥವಾ ನಮ್ ತರ ಫೀಲ್ಡ್ ಥಿಯೇಟರ್ ಅಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಇದಾಗಿತ್ತು ಸೀಟ್ ಎಡ್ಜ್ ಸಿನಿಮಾದ ಖಡಕ್ ರಿವ್ಯೂ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾರರ್ ಸಿನಿಮಾಗಳ ಲವರ್ಸ್ ನೀವಾಗಿದ್ರೆ ಈ ಸಿನಿಮಾ ನಿಮ್ಮನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಸೈನಿಂಗ್ ಆಫ್, ಮನು.